ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ಯಾಮ್ಸಂಗ್ನ ಒಂದು ಕ್ರೇಜಿ ಫೋನ್, ಒಂದು ಬಜೆಟಲ್ಲಿ ಒಂದು S10 ಲೈಟ್ನ ಖರೀದಿಗೆ ಮಾಡೋಕೆ ಮುಂಚೆ ಈ ಒಂದು ಫೋನ್ ಯಾವುದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ, ಏನೆಲ್ಲ ಒಂದು ಬೆಸ್ಟ್ ಫೀಚರ್ಸ್ ಈ ಒಂದು ಫೋನಲ್ಲಿದೆ, ಈ ಒಂದು ಕಂಪ್ಲೀಟ್ ಮಾಹಿತಿನ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಇರ್ತಕ್ಕಂತಹ ರೆಡ್ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಸಪೋರ್ಟ್ ಮಾಡಿ. ಹೌದು ಫ್ರೆಂಡ್ಸ್, ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 ಲೈಟ್ ಏನಿದೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ S10 ಫೋನ್ ಬಂದ್ಬಿಟ್ಟೆ ಒಂದು ಫ್ಲಾಗ್ಶಿಪ್ಪು. ಅದರಲ್ಲಿ ಈ ಒಂದು S10 ಲೈಟ್ ಕೂಡ ಬಂದ್ಬಿಟ್ಟು ಹೌದು ಇದು ಕೂಡ ಫ್ಲಾಗ್ಶಿಪ್ಪು. ಬಟ್ ಇದನ್ನು ಏನಕ್ಕೆ 33,000ಗೆ ಲಾಂಚ್ ಮಾಡ್ತಾರೆ, ಇಷ್ಟು ಕಡಿಮೆ ಪ್ರೈಸಲ್ಲಿ ಯಾಕೆ ಕೊಡ್ತಾ ಇದ್ದಾರೆ ಸೊ ಅನ್ನೋದು ನೀವು ಕೇಳಿದ್ರೆ ಕೆಲವೊಂದು ಕಾಂಪ್ರಮೈಸಸ್ಸು ನೀವು ಮೇನ್ ಡಿವೈಸ್ನ ಕಂಪೇರ್ ಮಾಡಿದ್ರೆ ಇದ್ದೇ ಇರುತ್ತೆ. ಬಟ್ ಈ ಒಂದು ಫೋನ್ನ ಮೇನ್ ಆಗಿ ಲಾಂಚ್ ಮಾಡೋ ಉದ್ದೇಶ ಒಂದೇ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಒಂದು ಫ್ಲಾಗ್ಶಿಪ್ ಕಿಲ್ಲರ್ಗಳು ಅಂತೇಳಿ ಭಾಳಷ್ಟು ಫೋನ್ಸ್ಗಳು ಲಾಂಚ್ ಆಗಿದೆ ಒಂದು ಮಾರ್ಕೆಟಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಅದರಲ್ಲಿ ಮೊದಲನೇದಾಗಿ ನಿಮ್ಗೆ ಗೊತ್ತಿರೋ ಪ್ರಕಾರ ಒನ್ ಪ್ಲಸ್ ಬಂದ್ಬಿಟ್ಟು ನಿಮಗೆ ಕ್ರೇಜಿ ಒಂದು 855+ ಪ್ರೊಸೆಸರ್, 90Hz ಡಿಸ್ಪ್ಲೇ ಆ್ಯಂಡ್ ಬೇರೆ ಬೇರೆ ಎಲ್ಲ ಫೀಚರ್ಸ್ ಕೂಡ ನಿಮಗೆ ಈ ಒಂದು ಫೋನಲ್ಲಿ ಸಿಗುತ್ತೆ. ಸೊ ಅಂತಹ ಒಂದು ಸಿಮಿಲರ್ ಫೀಚರ್ಸ್ನ ನೀವು ಇನ್ ಕೇಸ್ ಏನಾದರೂ ಬ್ರ್ಯಾಂಡಿಗೆ ಭಾಳ ಎಫೆಕ್ಟ್ ಆಗ್ತದೆ, ಏನಾಗಿ ನಮ್ಮ ಬ್ರ್ಯಾಂಡ್ ಫ್ಲಾಗ್ಶಿಪ್ನ ಇವರು ಕಿಲ್ ಮಾಡೋದು, ನಾವೇ ಒಂದು ಅದಕ್ಕೆ ಕಾಂಪಿಟೇಷನ್ ಕೊಡೋಂಥ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಿರ್ತೀವಿ ಅನ್ನೋ ಉದ್ದೇಶ ಒಂದು ಸ್ಯಾಮ್ಸಂಗ್ ತಲೆಯಲ್ಲಿ ಇರ್ಬೋದು ಅಂತ ನಂಗೆ ಅನಿಸುತ್ತೆ. ಸೊ ಹಾಗಾಗಿ ಈ ಒಂದು S10 ಲೈಟ್ ಸೀರೀಸು ಲಾಂಚ್ ಆಗಿದೆ. S10 ಲೈಟ್ ಅಲ್ಲ, Note 10 ಲೈಟ್ ಕೂಡ ಬರ್ತದೆ ಅಂತ ಹೇಳಾಗ್ತಾ ಇದೆ. ಸೊ ಇದೊಂದು ಅಪ್ಡೇಟ್ ಮೇನ್ ಏಜಲ್ಲಿ ಏನಕ್ಕೆ ಈ ರೀತಿ ಕಾನ್ಸೆಪ್ಟ್ ಅಂತ. ಸೊ ಇನ್ನು ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ರೆ S10 ಲೈಟ್ ಬಗ್ಗೆ ಮಾತಾಡಿದ್ರೆ ನಿಮಗೆ ಯಾವುದೇ ರೀತಿಯ ಒಂದು ಕೊರತೆ ನಿಮಗೆ ಸಿಗೋದಿಲ್ಲ. ಒಂದು ಫ್ಲಾಗ್ಶಿಪ್ಪಲ್ಲಿ ಇರತಕ್ಕಂಥ ಒಂದು ಪರ್ಫಾರ್ಮೆನ್ಸ್ ಸಿಗುತ್ತೆ, ಫ್ಲಾಗ್ಶಿಪ್ ಗ್ರೇಡ್ ಒಂದು ಡಿಸ್ಪ್ಲೇ ಸಿಗುತ್ತೆ, HDR+ ಡಿಸ್ಪ್ಲೇ ನಿಮಗೆ ಸಿಗುತ್ತೆ, ಆ್ಯಂಡ್ ಫ್ಲಾಗ್ಶಿಪ್ ಗ್ರೇಡ್ ಕ್ಯಾಮ್ರಾ ನಿಮಗೆ ಸಿಗುತ್ತೆ, ಆ್ಯಂಡ್ ವೆರಿ ಗುಡ್ ಬ್ಯಾಟ್ರಿ ಬ್ಯಾಕಪ್ ನಿಮಗೆ ಸಿಗುತ್ತೆ. ಒಂದು ಕಂಪ್ಲೀಟ್ ಪ್ಯಾಕೇಜು. ಓಕೆ, ಒನ್ ಪ್ಲಸ್ ಬಿಟ್ಟರೆ ಆಪ್ಷನ್ ಬೇಕಪ್ಪ ಅಂತಂದರೆ ನಿಮಗೆ ಸ್ಯಾಮ್ಸಂಗಲ್ಲೇ ಇನ್ಮೇಲೆ ಆಪ್ಷನ್ ಸಿಗುತ್ತೆ, ಅದು ಕೂಡ ಮೊದಲನಾಗಿ S10 ಲೈಟ್. ಸೊ ಈ ಒಂದು S10 ಲೈಟ್ನ ಫೀಚರ್ಸ್ ಬಗ್ಗೆ ಮಾತಾಡಿದ್ರೆ ನಿಮಗೆ ಬ್ಯಾಕ್ ಸೈಡಲ್ಲಿ ಒಂದು ಟೋಟಲ್ ಹೊಸ ಡಿಸೈನ ಕೊಟ್ಟಿಲ್ಲ. ಫೋನ್ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಸೊ ಬಿಕಾಸ್ ನಾನು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು, ಬಿಕಾಸ್ ನನಗೆ ಡಿವೈಸ್ನ ಸ್ಯಾಮ್ಸಂಗ್ ಅವ್ರು ಕಳಿಸಿಲ್ಲ. ಸೊ S10 ಲೈಟ್ನ ಒಂದು ಬ್ಯಾಕ್ ಸೈಡ್ ಇದೆ, ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟ್ಟಿಂಗ್ ಸಿಗುತ್ತೆ, ಆ್ಯಂಡ್ ಜೊತೆಗೆ OIS ಸಪೋರ್ಟ್ ಕೊಡಿದೆ. ಎಸ್ಪೆಷಲಿ ಮೊದಲನೇದಾಗಿ ಡಿಸೈನ್ ಜೊತೆಗೆ ಒಂದು ಕ್ಯಾಮ್ರಾ ಬಗ್ಗೆ ಮಾತಾಡಿದ್ದಾರೆ. ಆ್ಯಂಡ್ ಫ್ರಂಟಲ್ಲಿ ನಿಮಗೆ ಒಂದು ಪಂಚೋಲ್, ಒಂದು ಡಾಟ್, ಚಿಕ್ಕದಾಗಿ ಒಂದು ಡಾಟ್ ಬಂದ್ಬಿಟ್ಟು ಒಂದು ಅದ್ಭುತವಾದ ಡಿಸೈನ್ 32 ಮೆಗಾಪಿಕ್ಸೆಲ್ನ ಒಂದು ಸೆಲ್ಫಿ ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಆ್ಯಂಡ್ 48 MP ಮೇನ್ ಕ್ಯಾಮ್ರಾ ಮತ್ತು 5 MP ಮ್ಯಾಕ್ರೋ ಕ್ಯಾಮ್ರಾ ಮತ್ತು ಒಂದು 12 ಮೆಗಾಪಿಕ್ಸೆಲ್ನ ವೈಡ್ ಆ್ಯಂಗಲ್ ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಸೊ ವೈಡ್ ಆಗಿ ಯು ಕ್ಯಾನ್ ವೀಡಿಯೋಸ್ಗಳನ್ನ ಅಥವಾ ಫೋಟೋಸ್ನ ತಗೋಬೋದು. ಆ್ಯಂಡ್ ಇದ್ರ ಅಡ್ವಾಂಟೇಜ್ ಏನಪ್ಪ ಅಂದರೆ OIS ಬಂದ್ಬಿಟ್ಟು ಎಂಟೈರ್ ಕ್ಯಾಮ್ರಾ ಬಂದ್ಬಿಟ್ಟು ತುಂಬ ಮೂವ್ಮೆಂಟ್ ಆಗುತ್ತೆ, ನಿಮಗೆ ಒಂದು ಗಿಂಬಲ್ ಥರ ವರ್ಕ್ ಆಗುತ್ತೆ. ಬೇರೆ ನಾರ್ಮಲ್ OIS ಕಂಪೇರ್ ಮಾಡಿದ್ರೆ ಓನ್ಲಿ ಮೇನ್ ಕ್ಯಾಮ್ರಾ ಇರುತ್ತೆ, ಅದು ಮಾತ್ರ ಶೇಕ್ ಆಗುತ್ತೆ. ಅವಾಗ ಏನಂತಂದರೆ ನಿಮಗೆ ಒಂದು ಒಳ್ಳೆ ಸ್ಟಡಿ ವೀಡಿಯೋಸ್ ನಿಮಗೆ ಸಿಗುತ್ತೆ. ಸೊ ಇದರಲ್ಲಿ ಮೇನ್ ಕ್ಯಾಮ್ರಾ ಸೆಟಪ್ಲಿ ಕೂಡ ಅಷ್ಟೇ ಎಂಟೈರ್ ಒಂದು ಕ್ಯಾಮ್ರಾ ಏನು ಇದಿದೆ ಯೂನಿಟ್ಟು ಅದು ಕಂಪ್ಲೀಟಾಗಿ ಶೇಕ್ ಆಗೋದನ್ನ ನಿಮಗೆ ಒಳ್ಳೆಯ ಒಂದು ಸ್ಮೂತ್ ಆಗಿರ್ತಕ್ಕಂಥ ಒಂದು ಮೂಮೆಂಟ್ ನಿಮಗೆ ಸಿಗುತ್ತೆ. ಸೊ ಇದೊಂದು ಕ್ಯಾಮ್ರಾದ ಫೀಚರ್ಸು, ಕ್ಯಾಮ್ರಾ ಕ್ವಾಲಿಟಿ, ಪರ್ಫಾರ್ಮೆನ್ಸು ನಿಮ್ಗೆ ತುಂಬ ಚೆನ್ನಾಗಿರ್ತದೆ. ಬಟ್ ಐ ಆಮ್ ಟೆಲಿಂಗ್ ಯು, ಇದು ಎಕ್ಸಾಕ್ಟ್ಲಿ ನಿಮಗೆ ಒಂದು S10 ಏನಿದೆ ಮೇನ್ ಸೀರೀಸು ಅದಕ್ಕೆ ನಿಮಗೆ ಎಕ್ಸಾಕ್ಟಾಗಿ ಆ ಒಂದು ರಿಸಲ್ಟ್ ಕೊಡೋದಿಲ್ಲ, ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಒಂದು ಕಾಂಪಿಟೇಷನ್ ಇರ್ತದೆ, ಅದಕ್ಕೆ ಬೆಟರ್ ಆಗಿರ್ತದೆ, ಇದು ಅಂತೂ ಗ್ಯಾರಂಟಿ. ಬಿಕಾಸ್ ನೀವು S10 ಎಕ್ಸಾಕ್ಟಾಗಿ S10 ಅಥವಾ Note 10 ಒಂದು ಕ್ಯಾಮ್ರಾನ ಕಂಪೇರ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬಟ್ ಈ ಕ್ಯಾಮ್ರಾ ಬಿಟ್ಟು ಒಂದು 30-40 ಸಾವಿರ ಒಳಗಡೆ ಒಂದು ಫ್ಲಾಗ್ಶಿಪ್ ಕಿಲ್ಲರ್ ಅಂತ ಹೇಳ್ತಾರೆ, ಅಂತಹ ಒಂದು ಬ್ರ್ಯಾಂಡ್ಗಳ ಫೋನ್ಸ್ಗಳಿಗೆ ನೇರವಾಗಿ ಟಕ್ಕರ್ ಕೊಡುತ್ತೆ. ಸೊ ಇದೊಂದು ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಅದ. ಇನ್ನು ಪ್ರೊಸೆಸರ್ ಬಂದ್ಬಿಟ್ಟು 855+ ಪ್ರೊಸೆಸರು, ಸ್ನ್ಯಾಪ್ಡ್ರಾಗನ್ ಪ್ರೊಸೆಸರು, ಅದು ಒಂದು ಗ್ರೇಟ್ ವಿಚಾರ. ಸ್ಯಾಮ್ಸಂಗ್ ಯಾವಾಗಲೂ ಅವ್ರದ್ದೇ ಆದ ಓನ್ ಪ್ರೊಸೆಸರ್ನ ಕೊಡ್ತಾರೆ, ಬಿಕಾಸ್ ಅವ್ರದ್ದೇ ಆದ ಓನ್ ಪ್ರೊಸೆಸರ್ ಕೊಟ್ಟಾಗ ಅದು ಕಾಸ್ಟ್ ಕಡಿಮೆ ಕೊಡಬೇಕು. ಬಟ್ ಏನು ಮಾಡ್ತಾರೆ, ಸೇಮ್ ವ್ಯಾಲ್ಯೂನ ಮೇಂಟೈನ್ ಮಾಡ್ಬಿಟ್ಟು ಕಡಿಮೆನ ಕೊಡ್ತಾಯಿದ್ರು. ಪ್ರೊಸೆಸರ್ನ ಒಂದು ನಾರ್ಮಲ್ ಪ್ರೊಸೆಸರ್ ಕೊಡ್ತಾಯಿದ್ರು, ಇವಾಗ ಅವ್ರು ಕೊಡ್ತಿರೋದು 855+ ಪ್ರೊಸೆಸರು. ಸೊ ಈ ವಿಚಾರದಲ್ಲಿ ನೀವು ಕಂಪೇರ್ ಮಾಡಿದರೆ ಡೆಫಿನೆಟ್ಲಿ ಇದು ಒಂದು ಮೇನ್ ಫ್ಲಾಗ್ಶಿಪ್ ಅವ್ರದ್ದು ಇರ್ತದೆ, ಒಂದು 50-60 ಸಾವಿರ ಕೊಟ್ಟೆ ಅಂತ ಅಂತಾರೆ, ಅದಕ್ಕೆ ನೀವು ಒಂದು ಬೆಟರ್ ಆಗಿರ್ತದೆ ಅಂತ ನನಗನ್ಸುತ್ತೆ. ಏನಕ್ಕೆ 855+ ಪ್ರೊಸೆಸರು, ಕ್ರೇಜಿ ಪ್ರೊಸೆಸರ್, ಒಂದು ಸ್ನ್ಯಾಪ್ಡ್ರಾಗನ್ದು. ನೆಕ್ಸ್ಟು ಇದ್ರ ಮೇಲೆ ಇದಾದಮೇಲೆ ಅಂದರೆ ಒಂದು ಬ್ಯಾಟ್ರಿ ಬೇಗ ಬಂದ್ಬಿಟ್ಟು 4000 mAh ಬ್ಯಾಟ್ರಿ, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ನಿಮಗೆ ಸಿಗುತ್ತೆ. ಆ್ಯಂಡ್ ಇದು ಅರೌಂಡ್ 18 ವ್ಯಾಟ್ಸ್ನ ಫಾಸ್ಟ್ ಚಾರ್ಜ್ ಸಿಗುತ್ತೆ. ಎಕ್ಸಾಕ್ಟ್ ನಿಮಗೆ ಸ್ಯಾಮ್ಸಂಗ್ ಒಂದು ಹೈ ಎಂಡಲ್ಲಿ ಇರುತ್ತೆ, ಅದು ಸಿಗೋದಿಲ್ಲ. ಫಾಸ್ಟ್ ಚಾರ್ಜಿಂಗ್ ಸಿಗುತ್ತೆ, ಒಂದು ಒಳ್ಳೆ ಬ್ಯಾಟ್ರಿ ಬೇಕಪ್ ಕೂಡ ನಿಮಗೆ ಸಿಗುತ್ತೆ. ಡಿಸ್ಪ್ಲೇ ಬಂದ್ಬಿಟ್ಟು ನಿಮಗೆ ಒಂದು HDR+ ಒಂದು ಡಿಸ್ಪ್ಲೇ ನಿಮಗೆ ಸಿಗುತ್ತೆ, ಒಂದು ಬಿಗ್ಗರ್ ಡಿಸ್ಪ್ಲೇ ನಿಮಗೆ ಸಿಗುತ್ತೆ ಇದರಲ್ಲಿ. ಆ್ಯಂಡ್ ಇದರಲ್ಲಿ ನಿಮಗೆ 8GB ರ್ಯಾಮ್ ಮತ್ತು 128GB ಒಂದು ಮೆಮೊರಿ ನಿಮಗೆ ಸಿಗುತ್ತೆ. ಒಂದು ವೇರಿಯಂಟ್ ನಿಮಗೆ ಸಿಗುತ್ತೆ. ಭಾಳಷ್ಟು ವೇರಿಯಂಟ್ಗಳಿದೆ, ಬಟ್ ಸದ್ಯಕ್ಕಿರೋ ಒಂದು ವೇರಿಯಂಟು ಇದು 8GB ಮತ್ತು 128GB. ಆ್ಯಂಡ್ ಈ ಒಂದು ಡಿಸ್ಪ್ಲೇ ಬಂದ್ಬಿಟ್ಟು ನಿಮಗೆ 6.7 ಇಂಚಸ್ನ ಒಂದು ಫುಲ್ HD ಪ್ಲಸ್ ಸೂಪರ್ AMOLED ಇನ್ಫಿನಿಟಿ O ಡಿಸ್ಪ್ಲೇ ನಿಮಗೆ ಸಿಗುತ್ತೆ. ಒಂದು ಕ್ರೇಜಿ ಡಿಸ್ಪ್ಲೇ, ಒಂದು HDRನ ಒಂದು ಕ್ವಾಲಿಟಿ ಬಂದಿದೆ. ಸೊ ಇವೆಲ್ಲ ಫೀಚರ್ಸ್ಗಳು ಈ ಒಂದು ಸ್ಯಾಮ್ಸಂಗ್ S10 ಲೈಟಲ್ಲಿ ನಿಮಗೆ ಸಿಗುತ್ತೆ. ಲೈಟ್ ಅನ್ನೋದು ಕೇವಲ ಒಂದು ನೇಮ್ ಅಷ್ಟೇ, ಬಿಕಾಸ್ ಅವರು ನಾನು ಹೇಳ್ದಂಗೆ ಇದು ಎಕ್ಸಾಕ್ಟ್ಲಿ ನಿಮಗೆ ಒಂದು ಫ್ಲಾಗ್ಶಿಪ್ ಸ್ಯಾಮ್ಸಂಗ್ ಫೋನ್ಸ್ ಏನು ಬರುತ್ತೆ ಅದು ಕಂಪೇರಬಲ್. ಬಟ್ ಆಲ್ಮೋಸ್ಟ್ ಆಲ್ ಫೀಚರ್ಸ್ ನಿಮಗೆ ಸಿಗುತ್ತೆ ಸಿಮಿಲರ್ ಆಗಿ. ಬಟ್
ಪ್ರೈಸ್ ಕಡಿಮೆ, ಈ ಒಂದು ಫ್ಲಾಗ್ಶಿಪ್ ಕಿಲ್ಲರ್ ಅಂತ ಹೇಳ್ತಾರೆ ಅಂತಹ ಒಂದು ಕಿಲ್ಲರ್ ಫೋನ್ಸ್ಗಳಿಗೆ ಈ ಒಂದು ಫೋನ್ ನೇರವಾಗಿ ಕಿಲ್ಲರ್ ಆಗುತ್ತೆ. OnePlus ಆಗಿರ್ಬೋದು, ರಿಯಲ್ಮಿ X2 Pro ಆಗಿರ್ಬೋದು, ಪೋಕೋ ಸೀರೀಸ್ ಬರ್ತಾ ಇದೆ ಅದಾಗಿರ್ಬೋದು, ಅಥವಾ K30 Pro ಆಗಿರ್ಬೋದು, ಇವೆಲ್ಲ K20 Pro ಆಗಿರ್ಬೋದು, ಇವೆಲ್ಲ ಒಂದು ಫೋನ್ಸ್ಗಳಿಗೆ ಇದು ಒಂದು ಕಿಲ್ಲರ್ ಫೋನ್. ಆ್ಯಂಡ್ ಸ್ಯಾಮ್ಸಂಗ್ S10 Lite ನಿಮಗೆ ಆರಾಮಾಗಿ 30-40 ರೂಪಾಯಿಗೆ ಸಿಗ್ತಕ್ಕಂತಹ ಎಲ್ಲ ಒಂದು ಬ್ರ್ಯಾಂಡ್ಗಳಿಗೆ ಒಂದು ಕಾಂಪಿಟೇಷನ್ ಕೊಡುತ್ತೆ ಅಂತಹ ಒಂದು ಫೋನು. ಸೊ ಇನ್ ಕೇಸ್ ನೀವು ಸ್ಯಾಮ್ಸಂಗಲ್ಲಿ ನೋಡ್ತಾ ಇದ್ದರೆ ಈ ಒಂದು ಫೋನ್ನ ಖರೀದಿ ಮಾಡ್ಬೋದು. ಆ್ಯಂಡ್ ಈ ಒಂದು ಫೋನ್ನ ಪ್ರೈಸ್ ಬಂದ್ಬಿಟ್ಟು ಸದ್ಯಕ್ಕೆ ನಿಮಗೆ ಅಫಿಷಿಯಲ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 33,999 ನಿಮಗೆ ಸಿಗುತ್ತೆ. ಆ್ಯಂಡ್ ಇನ್ ಕೇಸ್ ನೀವು ಆನ್ಲೈನಲ್ಲಿ ತೊಗೊಂತೀನಿ ಅಂದರೆ ನಿಮಗೆ ICICI ಕಾರ್ಡ್ ಬಳಸಿ 3,000 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ನಿಮಗೆ 3,000 ರೂಪಾಯಿ ಕ್ಯಾಶ್ ಬ್ಯಾಕ್ ನಿಮಗೆ ಸಿಗುತ್ತೆ. ಇನ್ನೂ ಈ ಒಂದು ಪ್ರೈಸು ಭಾಳಷ್ಟು ಕಡಿಮೆ ಆಗುತ್ತೆ. 33,000 ರೂಪೀಸ್ ಅಂತಂದರೆ ನಿಮಗೆ ಅರೌಂಡ್ 36ಗೆ ನಿಮಗೆ ಸಿಗುತ್ತೆ. ಓಕೆ, ಸೊ ಇದು ಒಂದು ಕಂಪ್ಲೀಟ್ ಪ್ರೈಸ್. ಆಫ್ಲೈನಲ್ಲಿ ಪ್ರೈಸ್ ಏನಂತ ಚೆಕ್ ಮಾಡ್ಕೊಳ್ಳಿ, ಎರಡು ಕಡೆ ಪ್ರೈಸ್ ನೋಡ್ಕೊಂಡು ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನ ನೀವು ತೊಗೋಬೋದು. ಸೊ ಇದು ಒಂದು S10 Liteನ ಒಂದು ಕಂಪ್ಲೀಟ್ ಒಂದು ವಿವರಣೆ. ನಿಮಗೆ ಅನಿಸ್ತು ಈ ಒಂದು ರಿವ್ಯೂ, ಈ ಒಂದು ಪ್ರಾಡಕ್ಟು? ಸೊ ಮರದೇನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿ ಈ ಒಂದು ರಿವ್ಯೂ ನಿಮಗೆ ಇಷ್ಟ ಆದರೆ ಮರದೇನು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ಹೊಸ ಅದ್ಭುತವಾದ ವಿಡಿಯೋ ಇನ್ಫಾರ್ಮೇಷನ್ ಜೊತೆ. ಹೇಳ್ತಂಗ ಜೈ ಹಿಂದ್, ಜೈ ಕರ್ನಾಟಕ.